ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗಿಣ್ಣುನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಗಿಣ್ಣದ ಹಾಲನ್ನು ಉಪಯೋಗಿಸ್ಕೊಂಡು ಗಿಣ್ಣು ಮಾಡ್ತಾ ಇಲ್ಲ. ಮಾಮೂಲಿ ಅರ್ಧ ಲೀಟ್ರ್ ಹಾಲಿಗೆ ಗಿಣ್ಣದ ಪುಡಿನ ಉಪಯೋಗಿಸ್ಕೊಂಡು ನಾನಿಲ್ಲಿ ಗಿಣ್ಣು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಚೆನ್ನಾಗಿ ಬರುತ್ತೆ, ತೊಂದರೆ ಏನಿಲ್ಲ, ಮಾಡ್ಕೊಳ್ಬೋದು. ಯಾವಾಗಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿಯೂ ಕೂಡ ಗಿಣ್ಣು ಮಾಡಿಕೊಂಡು ತಿನ್ಬೋದು. ನಾನು ಸುಮಾರು ಸರಿ ಟ್ರೈ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಈ ಗಿಣ್ಣ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಹಾಲು ಇಲ್ಲದೆ ಇರುವಾಗ ನಾನು ಈ ರೀತಿ ಪ್ಯಾಕೆಟಲ್ಲೇ ತೊಗೊಂಬಂದು ಮಾಡ್ಕೊಳ್ತೀನಿ. ಬನ್ನಿ ನೋಡೋಣ ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತೇಳಿ. ನಾನಿಲ್ಲಿ ಬೆಲ್ಲದ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಬೆಲ್ಲದ ಪೌಡರನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ತೋರಿಸಿದ್ದೀನಿ. ಅದೇ ರೀತಿ ನಾನು ಅದನ್ನು ಕೂಡ ಮಾಡಿ ಇಟ್ಕೊಂಡು ನಂತರ ಮತ್ತೆ ಇನ್ನೊಂದಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಗಿಣ್ಣ ಮಾಡೋದಕ್ಕೋಸ್ಕರನೇ. ಇಲ್ಲಿ ಅರ್ಧ ಲೀಟರ್ ಹಾಲನ್ನ ತೊಗೊಂಡು ನಾನು ಗಿಣ್ಣು ಮಾಡ್ತಾ ಇರೋದು. ರೆಡ್ ಕಲರ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಲು, ಹಾಗಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ. ನೋಡಿ ಇಲ್ಲಿ ಅರ್ಧ ಲೀಟರ್ ಹಾಲಿಗೆ ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ತುರಿದಿದ್ರೆ ಬೇಗನೆ ಕರ್ಗೋಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ತುರ್ಕೊಳ್ತೀನಿ. ತುರಿದು ಮಾಡೋದ್ರಿಂದ ಬೇಗ ಬೇಗ ಕೆಲಸ ಆಗುತ್ತೆ. ನಾವೀಗ ಹಾಗೆ ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕಿದ್ರೆ ಬೇಗ ಕರ್ಗೋದಿಲ್ಲ. ಗಿಣ್ಣು ಮಾಡುವಾಗ ಬೆಲ್ಲನ ಕುಟ್ಟಿ ಹಾಕಿದ್ರೆ ಲೇಟ್ ಆಗುತ್ತೆ. ಇದು ಬೇಗನೆ ಮಾಡ್ಕೊಳ್ಬೋದು. ಈ ರೀತಿ ಇದ್ದರೆ ನಮ್ಮ ಪೌಡ್ರು ಕೂಡ ರೆಡಿ ಇದ್ಬಿಡುತ್ತೆ, ಬೆಲ್ಲದ ಪುಡಿ ಎಲ್ಲ. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಮಧೇನು ಗಟ್ಟಿ ಗಿಣ್ಣದ ಹಾಲಿನ ಪುಡಿ ಅಂತ ಹೇಳಿ ಇದೆ. ಈ ಹಾಲಿನ ಪುಡಿನ ನಾನು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಲ್ಲನೂ ಕೂಡ ಸೇರಿಸಿದೆ ಇದಕ್ಕೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಿಲ್ಲದೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಸೋಸ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಿದ್ದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ನಾನು ಮಾಡೋ ರೆಸಿಪೀಸ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಈ ಗಿಣ್ಣು ರೆಸಿಪಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾವು ಹೊರಗಡೆ ಏನೋ ತಂದು ಕೊಡೋದಕ್ಕಿಂತ ಈ ರೀತಿ ಹಾಲಲ್ಲೇ ಮಾಡಿಕೊಂಡು ಮನೇಲಿ ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಅದೇ ರೀತಿ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ಪೌಡರ್ನ ಹಾಕಿದ ಮೇಲೆ ಇನ್ನೂ ಕೂಡ ಗಟ್ಟಿಯಾಗಿದೆ ಹಾಲು. ನಾವು ಇದನ್ನು ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಕೊಂಡು ಅದನ್ನು ಮುಚ್ಚಿ ನಾನು ಇದನ್ನು ಡೈರೆಕ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಬಾಣಲಿಗೆ ಅದರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ನಾನಿಲ್ಲಿ ದಪ್ಪ ತಳದ ಬಾಣಲಿನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಬಾಕ್ಸನ್ನು ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಬಾಕ್ಸ್ ಏನಿದ್ರು ಚಿಕ್ಕದಿತ್ತು ಅಂತಂದರೆ ಡೈರೆಕ್ಟು ಕುಕ್ಕರಲ್ಲೇ ಕೂಡ ಮಾಡ್ಕೊಳ್ಬೋದು. ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಕುಕ್ಕರಲ್ಲಿ ಗಿಣ್ಣು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಬೇಕಿದ್ದರೆ ವಿಡಿಯೋನ ಚೆಕ್ ಮಾಡಿ. ನೋಡಿ ಈ ರೀತಿ ನಾನು ಚೆನ್ನಾಗಿ ಮುಚ್ಕೊಂಡಿದ್ದೀನಿ. ಗಾಳಿ ಆಡದೇ ಇರುವಾಗ ಮುಚ್ಕೊಂಡು ಒಂದು 1/4 ಗಂಟೆ ಬೇಯಿಸ್ಕೊಂಡ್ರೆ ಸಾಕು. ಹಾಲು ಚೆನ್ನಾಗಿತ್ತು ಅಂದರೆ 10 ನಿಮಿಷ ಸಾಕು. ನಾನಿಲ್ಲಿ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದು ಪೌಡ್ರಿಂದ ಮಾಡ್ತಿರೋದಲ್ವ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ 1.5 ಲೀಟ್ರಷ್ಟು ಗಿಣ್ಣುನ ರೆಡಿ ಮಾಡ್ಕೊಂಡಿದ್ದೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋಸ್ ಏನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನನಗಿನ್ನೂ ಸಪೋರ್ಟ್ ಸಿಕ್ಕಾಗುತ್ತೆ. ನೋಡ್ತಾ ಇರ್ಬೋದು, ಪೀಸಸ್ಸು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇದರಲ್ಲಿ. ನಿಮ್ಮೆಲ್ಲರಿಗೂ ಕೂಡ ಈ ಗಿಣ್ಣು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನ ನಾನು ತರ್ತಾ ಹೋಗ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.